ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ಪಡೆದು ರೆಸ್ಟ್ ಮಾಡ್ತಿದ್ದಾರೆ. ಆದರೆ ಪೊಲೀಸರು ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಮೆಟ್ ಹತ್ತಿದ್ದಾರೆ. ಅದರಲ್ಲೂ ಜಾಮೀನು ಯಾಕೆ ರದ್ದು ಮಾಡಬೇಕು ಅನ್ನುವಂತಹ ಅಂಶಗಳನ್ನು ಖಾಕಿ ಉಲ್ಲೇಖಿಸಿದ್ದು ಇದು ದರ್ಶನ್ಗೆ ಟೆನ್ಷನ್ ಹೆಚ್ಚಿಸಿದೆ. ದರ್ಶನ್ ಜಾಮೀನು ರದ್ದತಿಗೆ ಪೊಲೀಸರಿಂದ 7 ಕಾರಣ. ಗ್ರೌಂಡ್ ಆಫ್ ಅರೆಸ್ಟ್ ವಿಚಾರವು ಉಲ್ಲೇಖಿಸಿ ಮೇಲ್ಮನವಿ. ಕಳೆದ ಸೋಮವಾರ ಸುಪ್ರೀಂಗೆ ಅರ್ಜಿ ಹಾಕಿರುವ ಪೊಲೀಸರು ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಯಾಕೆ ರದ್ದು ಮಾಡಬೇಕು ಅಂತ 7 ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಡಿಸೆಂಬರ್ 13ರಂದು ದರ್ಶನ್, ಪವಿತ್ರ ಗೌಡ, ಜಗದೀಶ್, ಅನುಕುಮಾರ್, ನಾಗರಾಜ್, ಎಂ ಲಕ್ಷ್ಮಣ್, ಪ್ರದೋಷ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಆದರೆ ಇದೇ ಜಾಮೀನಿಗೆ ಪ್ರಮುಖ ಕಾರಣವಾಗಿದ್ದ ಗ್ರೌಂಡ್ ಆಫ್ ಅರೆಸ್ಟ್ ಸೇರಿ 7 ಅಂಶ ಉಲ್ಲೇಖಿಸಲಾಗಿದೆ. ದರ್ಶನ್ ಸೆಲೆಬ್ರಿಟಿಯಾಗಿದ್ದು ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆ ಇದೆ ಎಂಬುದನ್ನು ಹೈಕೋರ್ಟ್ ಪರಿಗಣಿಸಿಲ್ಲ. ವಿಚಾರಣೆ ವಿಳಂಬ ಕಾರಣ ಜಾಮೀನು ನೀಡಲಾಗ್ತಾ ಇದೆ ಅಂತ ಹೈಕೋರ್ಟ್ನ ಅಭಿಪ್ರಾಯ ಅವಸರದಿಂದ ಕೂಡಿರೋದ್ರಿಂದ ಮಧ್ಯಪ್ರವೇಶ ಮಾಡುವ ಅಗತ್ಯವಿದೆ. ರೇಣುಕಾಸ್ವಾಮಿಯನ್ನ ಬಲವಂತವಾಗಿ ಕಾರಿನಲ್ಲಿ ಕರೆತಂದಿದ್ದಾರೆ. ಇದು ಐಪಿಸಿ ಸೆಕ್ಷನ್ 364ರಡಿ ಅಪರಾಧ. ಇದನ್ನು ಪರಿಗಣಿಸಲು ಹೈಕೋರ್ಟ್ ವಿಫಲವಾಗಿದೆ. 76 ಮತ್ತು 91ನೇ ಪ್ರತ್ಯಕ್ಷ ಸಾಕ್ಷಿಗಳು ಸೆಕ್ಷನ್ 164ರಡಿ ಹೇಳಿಕೆ ನೀಡಿರುವುದನ್ನು ಹೈಕೋರ್ಟ್ ಪರಿಗಣಿಸಲು ವಿಫಲವಾಗಿದೆ. ಸಾಂದರ್ಭಿಕ ಸಾಕ್ಷಿ, ವಿಧಿವಿಜ್ಞಾನ ವರದಿ, ಕರೆ ದಾಖಲೆ ವಿಶ್ಲೇಷಣೆ, ಸಿಸಿಟಿವಿ ದೃಶ್ಯಗಳನ್ನು ಪರಿಗಣಿಸಲು ಹೈಕೋರ್ಟ್ ವಿಫಲವಾಗಿದೆ. ತನಿಖಾಧಿಕಾರಿ ಆರೋಪಿಗಳನ್ನ ಯಾಕೆ ಬಂಧಿಸ್ತಾ ಇದ್ದಾರೆ ಅಂತ ಸಾಮಾನ್ಯ ವಿಚಾರಗಳನ್ನು ತಿಳಿಸಿದ್ರೆ ಸಾಕಾಗಿದೆ. ಹೀಗಾಗಿ ಮಧ್ಯಂತರ ಪರಿಹಾರದ ಭಾಗವಾಗಿ ಮಧ್ಯಂತರ ಏಕಪಕ್ಷೀಯ ಆದೇಶದ ಮೂಲಕ ಜಾಮೀನು ಆದೇಶ ತಡೆ ಹಿಡಿಯಬೇಕು ಅಂತ ಮನವಿ ಮಾಡಲಾಗಿದೆ. ಹೀಗೆ ದರ್ಶನ್ನಿಂದ ಪ್ರಕರಣದ ಮೇಲೆ ಆಗಬಹುದಾದ ಸಮಸ್ಯೆಗಳು, ಗ್ರೌಂಡ್ ಆಫ್ ಅರೆಸ್ಟ್, ಲಭ್ಯ ಸಾಕ್ಷಿಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿದೆ. ಆದರೆ ಅರ್ಜಿ ಇನ್ನಷ್ಟೇ ವಿಚಾರಣೆಗೆ ಬರಬೇಕಿದ್ದು ಪೊಲೀಸರು ಉಲ್ಲೇಖಿಸಿರುವ ಅಂಶಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತವೆ ಕಾದು ನೋಡಬೇಕು. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.